ಮಂಗಳೂರು ಮಹಾನಗರ ಪಾಲಿಕೆಯ ಆಡಳಿತಕ್ಕೆ ಯಾರು ಹೇಳುವವರಿಲ್ಲ, ಕೇಳುವವರಿಲ್ಲ. ಅವರು ಮಾಡಿದೆ ಅವರದು ಕಾನೂನು, ಅವರ ನಿಯಮ. ಸಾರ್ವಜನಿಕರ ದುಡ್ಡು ಯಾವ ರೀತಿ ವೇಸ್ಟ್ ಆಗ್ತಿದೆ ಹೇಳುವುದಕ್ಕೆ ನೀವು ನೋಡ್ತಾ ಇರುವ ಈ ಎರಡು ಮನೆಗಳೇ ಸಾಕ್ಷಿ. ಈ ಮನೆಗಳು ಮೊದಲು ಒಬ್ಬರು ಜಂಟಿ ಆಯುಕ್ತರದು, ಇನ್ನೊಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರದು. ಇದು ಮಂಗಳೂರು ಮಹಾನಗರ ಪಾಲಿಕೆಗೆ ಯಾವುದೇ ಅಧಿಕಾರಿ ಇಲ್ಲಿ ಬಂದಾಗ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೊಂದು ಮನೆ ಕೊಡ್ತಾರೆ, ಜಂಟಿ ಆಯುಕ್ತರಿಗೊಂದು ಮನೆ ಕೊಡ್ತಾರೆ. ಇದು ಆನಂತರ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಟ್ರಾನ್ಸ್ಫರ್ ಆಗಿ ಹೋದ ನಂತರ ಹೊಸತಾಗಿ ಬಂದ 3 ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳಿದ್ದಾರೆ. ಯಾರಿಗೂ ಈ ಮನೆಯನ್ನು ಅಲಾಟ್ ಮಾಡಲಿಲ್ಲ. ಈ ಮನೆ ಹಾಗೇ ಇದೆ. ಆದರೆ ಆ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಸಿಕ್ಕುವ ತಿಂಗಳ ವೇತನದಲ್ಲಿ ಮನೆ ಭತ್ತೆ ಹೇಳಿ ಕೊಡ್ತಾರೆ. ಆದರೆ ಈ ಮನೆಯನ್ನು ಪಾಳು ಬಿದ್ದಾಗಿ ಹಾಕಿಬಿಟ್ಟಿದ್ದಾರೆ. ಇಷ್ಟೇ ಅಲ್ಲ, ಮನಸ್ಸು ಬಂದಾಗ ಈ ಮನೆಗೆ ಸುಣ್ಣ ಬಣ್ಣ ಬಳಿಲಿಕ್ಕೆ, ರಿಪೇರಿ ಮಾಡಲಿಕ್ಕೆ ಹೇಳಿ ಲಕ್ಷಾಂತರ ರೂಪಾಯಿ 2 ವರ್ಷಕ್ಕೆ 3 ವರ್ಷಕ್ಕೊಮ್ಮೆ ಖರ್ಚು ಮಾಡ್ತಾರೆ. ಆದರೆ ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಉಳ್ಕೊಳ್ಳುವ ವ್ಯವಸ್ಥೆ ಆಗ್ತಾ ಇಲ್ಲ. ಸೇಮ್ ಅದೇ ರೀತಿ ಜಂಟಿ ಆಯುಕ್ತರ ಮನೆ ಕೂಡ ಹಾಗೆ ಆಗಿದೆ. ನೀವು ನೋಡ್ಬೋದು, ಜಂಟಿ ಆಯುಕ್ತರ ಮನೆಯ ಒಳಪ್ರವೇಶದ ಮೆಟ್ಟಳುಗಳ ಬಳಿ ಮೆಟ್ಟು ಇದೆ, ಬಾಟ್ಲಿ ಇದೆ, ಮಲಗಲಿಕ್ಕೆ ಒಂದು ರಟ್ಟು ಹಾಕಿಕೊಂಡಿಟ್ಟಿದ್ದಾರೆ. ಇದಕ್ಕೆ ಗೇಟಿಗೆ ಬೀಗವೇ ಇಲ್ಲ. ಒಂದು ಪಾಲಿಕೆಯ ಆಸ್ತಿಯನ್ನು ಯಾವ ರೀತಿ ದುರುಪಯೋಗ ಪಡಿಸ್ತಾ ಇದ್ದಾರೆ ಹೇಳುವುದಕ್ಕೆ ಈ 2 ಕ್ವಾರ್ಟರ್ಸ್ಗಳೇ ಸಾಕ್ಷಿ. ಅಲ್ಲ, ಒಂದು ಒಳಪ್ರವೇಶ ಮಾಡುವಂಥ ಮೇನ್ ಗೇಟಿಗೆ ಬೀಗ ಹಾಕಬೇಕು ಹೇಳುವಂಥ ಪರಿಜ್ಞಾನ ಇಲ್ಲದ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಂದ ಮಂಗಳೂರಿನಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ಬೋದು ಹೇಳುವಂಥದ್ದನ್ನು ನಾವು ಆಲೋಚಿಸಬೇಕಾಗ್ತದೆ. ಬೇಕಾಬಿಟ್ಟು ಖರ್ಚು ಮಾಡ್ತಾರೆ, ಆದರೆ ಅದು ಸರಿಯಾದ ನಿಟ್ಟಿನಲ್ಲಿ ಉಪಯೋಗ ಆಗಬೇಕು ಹೇಳುವಂಥ ಪರಿಜ್ಞಾನ ಕೂಡ ಈ ಅಧಿಕಾರಿಗಳಿಗೆ ಇಲ್ಲ. ಇವತ್ತು ತುಳ್ಳಾನ್ ನ್ಯೂಸ್ ಮಾಡ್ತಿರುವ ಈ ಒಂದು ಜಾಗೃತಿ ವಿಡಿಯೋದಿಂದ ನಮ್ಮ ಆಯುಕ್ತ ರವಿಚಂದ್ರ ನಾಯ್ಕರವರು ಎಚ್ಚೆತ್ತುಕೊಂಡು ಯಾರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಾಲಿಕೆಯಲ್ಲಿದ್ದಾರೆ, ಯಾರು ಜಂಟಿ ಆಯುಕ್ತರಿದ್ದಾರೆ, ಅವರಿಗೆ ಕೂಡಲೇ ಈ ಮನೆಗಳಲ್ಲಿ ವಾಸಿಸುವ ವ್ಯವಸ್ಥೆ ಮಾಡಿ ಅವರಿಗೆ ನೀಡುವ ಮನೆ ಭತ್ಯೆಯನ್ನು ಕಟ್ಟು ಮಾಡುವ ಕ್ರಮ ಕೈಗೊಳ್ಳಬೇಕು.